ರಾಜ್ಯ ಸಮಿತಿಯಿಂದ ಸಂವಿಧಾನ ರಚನೆ ಆಗಿದಂಥ ದಿನ ಇವತ್ತು. ಸುಮಾರು 75 ವರ್ಷ ಆಗಿದೆ. ನಾಳೆಯಿಂದ 76ನೇ ವರ್ಷಕ್ಕೆ ಸಂವಿಧಾನ ಜಾರಿಯಾಗಿ ಶುರುವಾಗಿದೆ. ಇವತ್ತು ನಮ್ಮ ದೇಶದಲ್ಲಿ ಇವತ್ತು ಕೂಡ ಕಿತ್ತು ತಿಂದಂಥ ಬಡತನ ಕಂಡಿದ್ದೀವಿ. ಇವು ಮುಂದಕ್ಕೂ ಕೂಡ ಈ ಬಡತನ ಹಂಗೆ ಇದೆ, ನಿರಂತರವಾಗಿದೆ. ಇವತ್ತು ಶ್ರೀಮಂತರಾಗಿದ್ದಾರೆ. ಇವತ್ತೇನು ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕೆ ಹೊರಟಿದ್ದಾರೆ ಮನವಾದಿಗಳು. ಚುನಾವಣಾ ಬಂದಾಗ ಮನೆ ಬಂದು ಕಾಲು ಕೈ ಹಿಡಿತಾರೆ ಅಧಿಕಾರಕ್ಕೋಸ್ಕರ. ಅಧಿಕಾರ ಬಂದಿದ ತಕ್ಷಣ ಅವರು ಇವತ್ತು ಈ ದೇಶದ ಗೃಹ ಮಂತ್ರಿ ಆದಂಥ ಅಮಿತ್ ಶಾ ಫ್ಯಾಷನ್ ಆಗೋಗ್ಬಿಟ್ಟೈತೆ. ಅಂಬೇಡ್ಕರ್ ಅಂಥೇಳಿ ನೀವು 7 ಬಾರಿ ಹೇಳಿದ್ರೆ ಸ್ವರ್ಗಕ್ಕೆ ಹೋಗ್ತೀರಾ ಅಂಥೇಳಿ ಅವರು ಗೇಲಿಯನ್ನು ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರದಲ್ಲಿ. ಇವತ್ತು ಚುನಾವಣೆಗೆ ಬರ್ದದ ಹಿಂದೆ ಅದೇ ಅಮಿತ್ ಶಾ ಮನೆ ಹೋಗಿ ದಲಿತರಂತನೂ ನೋಡಿಲ್ಲ, ಬೇರೆ ಜಾತಿ ಅಂತ ನೋಡಿಲ್ಲ, ಯಾವುದೇ ಭಾಷೆ ನೋಡದೆ ಕೈ ಕಾಲು ಎಲ್ಲ ಹಿಡ್ದು ಪೂಜೆ ಥರ ಮಾಡ್ಕೊಂಡು ಅವ್ರ ಹತ್ರ ಮತಗಳನ್ನು ತೊಗೊಳಕ್ಕೆ ಅವ್ರಿಗೆ ಚೆನ್ನಾಗಿತ್ತು. ಇವತ್ತು ಅದೇ ಜನಕ್ಕೆ ವಿರುದ್ಧವಾಗಿ ಮಾತಾಡೋಕ್ಕೆ ಹೊರಟವ್ರೆ. ಇವತ್ತೇನ ಸಂವಿಧಾನ ವಿಚಾರಕ್ಕೆ ಬಂದರೆ ಇಡೀ ದೇಶ ಸುಟ್ಟು ಬೂದಿ ಆಗುತ್ತೆ. ಅದು ಯಾರೇ ಆಗಿರ್ಬೋದು, BJPಯವರಾಗಿರ್ಬೋದು, ಕಾಂಗ್ರೆಸ್ದವರಾಗಿರ್ಬೋದು, ಆ ಥರ ಯಾವುದೇ ಪಕ್ಷದವರು ಸಂವಿಧಾನ ವಿಚಾರದಲ್ಲಿ ಬಂದರೆ ಇಡೀ ದೇಶ ಸುಡುತ್ತಂತ ಎಚ್ಚರಿಕೆ ಕೊಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸರ್, ನಾನು ಬೆಂಗಳೂರು ನಗರ ಜಿಲ್ಲಾ ಪ್ರೆಸಿಡೆಂಟು ಅಯ್ಯೂಬ್ ಖಾನ್ ಅಂತೇಳಿ ಸರ್.